sound. ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗುಳಿ ಸಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಡಾಕ್ಟರ್ ಚಂದ್ರಶ್ರೀ ಮೇಡಮ್ ಅವರು ಶಿವಮೊಗ್ಗದ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೀನಿಯರ್ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ವೆಲ್ಕಮ್ ಟು ದಿಸ್ ಎಪಿಸೋಡ್. ಮ್ಯಾಮ್, ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ, ಹದಿಹರೆಯದಲ್ಲಿ ಮೆನ್ಸ್ಟ್ರುವಲ್ ಪ್ರಾಬ್ಲಮ್, ಅಂದರೆ ಚಿಕ್ಕ ಮಕ್ಕಳಲ್ಲಿ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಅನ್ನೋದು ಸಾಕಷ್ಟು ಸಮಸ್ಯೆಯಾಗಿ ಪರಿಣಮಿಸಿದೆ. ಇತ್ತೀಚಿನ ಜೀವನ ಕ್ರಮ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಅದು ಯಾವ ಕಾರಣಕ್ಕೆ ಇರ್ರೆಗ್ಯುಲರ್ ಸೈಕಲ್ ಆಗ್ತದೆ ಮತ್ತು ಅದಕ್ಕೆ ಯಾವ ಪರಿಹಾರವನ್ನು ಕಂಡ್ಕೋಬೋದು, ಅದಕ್ಕೆ ಟ್ರೀಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಇವತ್ತು ಮೇಡಮ್ ಮಾತಾಡ್ತಾ ಇದ್ದಾರೆ. ಮೇಡಮ್, ಇರ್ರೆಗ್ಯುಲರ್ ಸೈಕಲ್ ಯಾಕೆ ಆಗತ್ತೆ ಚಿಕ್ಕ ಮಕ್ಕಳಲ್ಲಿ, ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಹೇಳ್ತೀರಾ? ನಿಮಗೆ ಗೊತ್ತಿರೋ ಹಾಗೆ ಈಗಿನ ಕಾಲದಲ್ಲಿ ಮೇಡಮ್, ಮೆನ್ಸಸ್ ಅಂತಕ್ಕಂಥದ್ದು ಮುಂಚೆ ಎಲ್ಲ 12ರಿಂದ 14 ವರ್ಷ ಮಕ್ಕಳಲ್ಲಿ ನೋಡ್ತಾ ಇದ್ವಿ. ಇವತ್ತು ಅದೇ ತುಂಬ ಮುಂಚಿತವಾಗಿ ಆಗ್ತಾ ಇದ್ದಾರೆ. ಎಷ್ಟು ಏಜಿಗೆ ಆಗ್ತಾ ಇದ್ದಾರೆ? 8 ವರ್ಷಕ್ಕೆ ಆಗ್ತಾ ಇದ್ದಾರೆ, 9 ವರ್ಷಕ್ಕೆ ಆಗ್ತಾ ಇದ್ದಾರೆ, 10 ವರ್ಷಕ್ಕೆ ಆಗ್ತಾ ಇದ್ದಾರೆ. ಇದು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ. ಇದು ಯಾಕೆ ಅಂತ ಹೇಳಿದರೆ, ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ ಇರ್ಬೋದು, ಮಕ್ಕಳಿಗೆ ಬೇಗ ಮೆಚುರಿಟಿ ಬ್ರೈನ್ ಅಟೈನ್ ಮಾಡ್ತಾ ಇದೆ. ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಯಾವ ರೀತಿ ಫಾಸ್ಟ್ ಫುಡ್ ತಿಂತಾ ಇದ್ದಾರೆ, ಜಂಕ್ ಫುಡ್ಸ್ ತಿಂತಾ ಇದ್ದಾರೆ, ಆಮೇಲೆ ಕರ್ದಿರೋ ಐಟಮ್ಸು, ಪಿಜ್ಜಾ, ಬರ್ಗರ್ಸ್, ಇದರಲ್ಲೆಲ್ಲ ಏನಂತ ಹೇಳಿದ್ರೆ ಹೈಯರ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಇದು ಅವ್ರ ಮಕ್ಕಳ ದೇಹದಲ್ಲಿ ಸೇರಿಕೊಂಡಾಗ ಈಸ್ಟ್ರೋಜನ್ ಪ್ರೊಡಕ್ಷನ್ ಬೇಗ ಆಗ್ತಾ ಇರೋದ್ರಿಂದ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬೇಗ ಋತುಮತಿ ಆಗ್ತಾ ಇದ್ದಾರೆ. ಅದು ಕಾರಣ. ಅವಾಗೆಲ್ಲ 15 ವರ್ಷದ ನಂತರನೇ ಆಗ್ತಾ, ಈಗ ನಮ್ಮ ಜನ್ರೇಷನ್ನು ಇರ್ಬೋದು ಮೇಡಮ್, ಮೋರ್ ದೆನ್ 15, 16, 17 ವರ್ಷದಲ್ಲಿ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇತ್ತು. ಈಗ 8, 9 ಅಂದರೆ ತೀರಾ ಚೈಲ್ಡ್ಹುಡ್ಡಲ್ಲೇ ಇರ್ತಾರೆ. ಅವ್ರಿಗೆ ಹೇಗೆ ಹೈಜೀನ್ ಆಗಿ ಇರಬೇಕು ಅಂತಲೂ ಗೊತ್ತಾಗಲ್ಲ, ಅಂಥ ವಯಸ್ಸಲ್ಲೇ ಆಗ್ತಾ ಇದೆ. ಒಂದು ಫುಡ್ ಸ್ಟೈಲೇ ಕಾರಣ ಅಂತ ಹೇಳ್ತೀರಾ ಮೇಡಮ್? ವೆರಿ ಟ್ರೂ. ಆ ಫುಡ್ ಸ್ಟೈಲ್ ಕಾರಣ, ಮತ್ತು ನಮ್ಮ ಒಂದು ಸೋಷಿಯಲ್ ಎಕ್ಸ್ಪೋಜರ್ ಕಾರಣ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು ಕಾರಣ. ಇವತ್ತಿನ ದಿನ ನಾವು ಎಲ್ಲಿ ಮನೆ ಮುಂದೆ ಮಕ್ಕಳನ್ನ ಬೇರೆಯವ್ರ ಮಕ್ಕಳ ಮನೆ ಮುಂದೆ ಆಟ ಆಡೋದಕ್ಕೆ ಬಿಡ್ತೀವಿ? ಎಲ್ಲ ಕಡೆ ರೋಡಲ್ಲಿ ಟ್ರಾಫಿಕ್, ಸಣ್ಣ ಸಣ್ಣ ಬಡಾವಣೆಗಳು ಕೂಡ ವೆಹಿಕಲ್ಸ್ನ ಜೋರಾಗಿ ಓಡಿಸ್ಕೊಂಡು ಹೋಗ್ತಾರೆ. ಕುಂಟಪಿಲ್ಲೆ ಆಡೋದಿರ್ಬೋದು, ಚಿನ್ನಿದಾಂಡು ಆಡೋದಿರ್ಬೋದು, ಲಗೋರಿ ಆಡೋದಿರ್ಬೋದು, ಆಮೇಲೆ ಬೇರೆ ಯಾವುದೇ ಆಟಗಳಾಗಲಿ, ಇವತ್ತಿನ ದಿನ ಒಂದು ಸೆಕ್ಯೂರಿಟಿ ಅನ್ನೋದೇ ಇಲ್ಲ. ಸೆನ್ಸ್ ಆಫ್ ಸೆಕ್ಯೂರಿಟಿ, ಸೇಫ್ಟಿ ಅನ್ನೋದೇ ಇಲ್ಲ. ಪಕ್ಕದ ಮನೆಗೆ ಹೆಣ್ಮಕ್ಳನ್ನ ನಾವು ಆಟ ಆಡಕ್ಕೆ ಕಳಿಸ್ಬೇಕು ಅಂದರೆ ಸಾವಿರ ಸರಿ ಯೋಚನೆ ಮಾಡ್ತೀವಿ. ರೇಪ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಸೆಕ್ಯೂರಿಟಿ ಫೀಲು, ಇನ್ಸೆಕ್ಯೂರಿಟಿ ಸಿಚುವೇಶನ್ನೇ ಆಗ್ಬಿಟ್ಟಿದೆ ಮೇಡಮ್. ಈಗ ಮನಸ್ಸಿನ ವಿಕೃತತೆ ಜಾಸ್ತಿ ಆಗ್ತಾ ಇದೆ ಇವತ್ತು. ಅದು ಈ ಎಲ್ಲ ಈಸಿಯಾಗಿ ಮೊಬೈಲಲ್ಲಿ ನೋಡೋದ್ರಿಂದ ಇರ್ಬೋದು, ಬೇರೆ ವಯಸ್ಸಾಗಿರೋ ಗಂಡಸರಿಂದ ಹಿಡಿದ್ಬಿಟ್ಟು ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಇವತ್ತು ಚೇಂಜ್ ಆಗಿದ್ದಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕಪ್ಪ. ಹೊರಗಡೆ ಫಿಸಿಕಲ್ ಆಕ್ಟಿವಿಟಿಗೆ ಬಿಟ್ಬಿಟ್ರೆ, ಸೈಕ್ಲಿಂಗ್ ಮಾಡಕ್ಕೆ ಕಳಿಸಿದ್ರೆ ಅಲ್ಲಿ ಯಾರೋ ಹೊತ್ಕೊಂಡೋದ್ರೆ ಕಷ್ಟ. ಇದು ಜಾಸ್ತಿ ಆಗಿದೆ. ವೆರಿ ಇಂಪಾರ್ಟೆಂಟ್. ತುಂಬ ಆಗ್ತಾ ಇದೆ. ಹಾಗಾಗಿ ತುಂಬ ಮಕ್ಕಳನ್ನು ಹೊರಗಡೆ ಬಿಡೋದೇ ಕಷ್ಟ. ಈಗ ಪ್ರೊಟೆಕ್ಷನ್ನೇ ಬೇಕು ಮಕ್ಕಳಿಗೆ ಅನ್ನೋ ಪರಿಸ್ಥಿತಿ ಇದೆ. ಈಗ ಏಜ್ ಆದವರು ಅಷ್ಟೇ ಮನೇಲಿ ಬಿಟ್ಟು ಹೋಗೋಕ್ಕೆ ಭಯ ಇತ್ತು. ಈಗ ಮಕ್ಕಳನ್ನ ಬಿಟ್ಟು ಆಚೆ ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ಮನೆ ಒಳಗೆ ಅನಿವಾರ್ಯವಾಗಿ ಮಕ್ಕಳು ಕೂತ್ಕೊಳ್ತಾರೆ. ಈಗ ವಿಡಿಯೋ ಗೇಮ್ಸ್ ತಂದು ಕೊಡ್ತಾರೆ. ಹೌದು, ಮೊಬೈಲ್, ಇಂಡೋರ್ ಗೇಮ್ಸ್ ಜಾಸ್ತಿ ಆಗ್ತಾ ಇದೆ, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಔಟ್ಡೋರ್ ಗೇಮ್ಗಳು ಕಡಿಮೆ ಆಗ್ತಾ ಇದೆ. ಇದೆಲ್ಲ ಕಾರಣದಿಂದ ಬೇಗ ಮಕ್ಕಳಿಗೆ ಋತುಚಕ್ರ ಸ್ಟಾರ್ಟ್ ಆಗ್ತಾ ಇದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಇರುತ್ತೆ. ಇದು ಒಂದು ಸರ್ಕ್ಯೂಟ್ ಥರ, ಹಾರ್ಮೋನಲ್ ಸರ್ಕ್ಯೂಟ್ ನಮ್ಮ ದೇಹದಲ್ಲಿ. ಈಗ ಹೆಂಗೆ ಎಲೆಕ್ಟ್ರಿಕ್ ಸರ್ಕ್ಯೂಟಿಂದ ನಮಗೆ ಒಂದು ಲೈಟ್ ಬೆಳಕು ಬರುತ್ತೆ, ಅದೇ ರೀತಿ ಒಂದು ದೇಹದಲ್ಲಿ ಹಾರ್ಮೋನಲ್ ಸರ್ಕ್ಯೂಟ್. ಹೈಪೋಥಾಲಮೋ ಪಿಟ್ಯೂಟರಿ, ಇದು ಬ್ರೈನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಗ್ಲ್ಯಾಂಡ್ ಇದೆ, ಪಿಟ್ಯೂಟರಿ ಅಂತ ಒಂದು ಗ್ಲ್ಯಾಂಡ್ ಇದೆ. ಈ ಹೈಪೋಥಾಲಮಸ್ ಸಿಗ್ನಲ್ ಮಾಡುತ್ತೆ ಪಿಟ್ಯೂಟರಿಗೆ, ರಿಲೀಸಿಂಗ್ ಅಂದರೆ ಲೈಕ್ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಆ ಪಿಟ್ಯೂಟರಿ ಏನು ಮಾಡುತ್ತೆ, ಆ ಹಾರ್ಮೋನ್ಸ್ನ FSH-LH ಅಂತೀವಿ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ಸ್. ಈ ಸೆಕ್ಸ್ ಹಾರ್ಮೋನ್ಸ್ ರಿಲೀಸ್ ಮಾಡುವಾಗ ಇದು ಹೋಗ್ಬಿಟ್ಟು ಈ ಅಂಡಾಶಯ ಏನು ಹೇಳಿದೆ ನಾನು, ಇದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ. ಇದ್ರ ಮೇಲೆ ಆ್ಯಕ್ಟ್ ಮಾಡಿದಾಗ ಇಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆಗಿಬಿಟ್ಟು ಈ ಗರ್ಭಕೋಶದ ಒಳಗಿರೋ ಪದರನ ಥಿಕ್ನೆಸ್ನ ಜಾಸ್ತಿ ಕಡಿಮೆ ಮಾಡಿ ಋತುಚಕ್ರ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ವೆಲ್ ಕೋಆರ್ಡಿನೇಟೆಡ್ ಹಾರ್ಮೋನಲ್ ಸಿಸ್ಟಮ್. ಇದು ಮೆಚುರಿಟಿ ಬೇಗ ಅಟೈನ್ ಆಗಿಬಿಟ್ಟು ನೀಟಾಗಿ ಬ್ಲೀಡಿಂಗ್ ಆಗಲ್ಲ. ಒಂದ್ಸರಿ ಋತುಮತಿ ಆದಮೇಲೆ 6 ತಿಂಗಳು, 7 ತಿಂಗಳು, 1 ವರ್ಷ ಆದರೂ ಆಗೋದೇ ಇಲ್ಲ. ನಾನು ಹೇಳೋದು ಅಷ್ಟೇ, ಇದು ಋತುಮತಿ
ಋತುಮತಿ ಆಗಿದ್ದಾರೆ ಅಂದ ತಕ್ಷಣ ಎಷ್ಟೋ ತಾಯಂದ್ರು ಮೇಡಮ್ ನನ್ನ ಮಗಳು 2-3 ತಿಂಗಳಾಗಿಲ್ಲ, 6 ತಿಂಗಳಾಗಿಲ್ಲ, ವರ್ಷ ಆಗಿಲ್ಲ ಅಂತೀನಿ. ನಾನು ಎಲ್ಲ ತಾಯಂದ್ರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ವೆಯ್ಟ್ ಮಾಡಿ. ಯಾವುದೇ ಹರಿ ಬರೀಲಿ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡಿಸೋದು ನನ್ನ ಮಗಳು ತಿಂಗಳೇ ಆಗಬೇಕು ಅಂತ ಹರಿ ಮಾಡೋಕ್ಕೆ ಹೋಗ್ಬಿಡಿ. ಆ ಏನು ಹಾರ್ಮೋನ್ ಸರ್ಕ್ಯೂಟ್ ಇದೆ ಅದು ಮೆಚುರಿಟಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗಳು 9 ಅಥವಾ 10 ವರ್ಷಕ್ಕೆ ದೊಡ್ಡಳಾಗಿದ್ದಾಳೆ ಅಂದರೆ ಅವ್ರಿಗೆ ಒಂದು 2-3 ವರ್ಷ 4 ವರ್ಷ ಆರಾಮಾಗಿ ಟೈಮ್ ಕೊಡಿ. ಪೀರಿಯಡ್ಸ್ ಆದಾಗ ಆಗಲಿ ನೀವು ಮಕ್ಕಳನ್ನ ಎಚ್ಚರಿಸ್ರಿ, ಇದು ಈ ಥರ ಇರೆಗ್ಯುಲರ್ ಇರುತ್ತೆ ಸ್ವಲ್ಪ ವರ್ಷ. ನಿಮಗೆ ಪ್ಯಾಡ್ನ ಮಕ್ಕಳಿಗೆ ಸ್ಕೂಲಲ್ಲಿ ಒಂದು ಪ್ಯಾಂಟಿ ಅಥವಾ ಪ್ಯಾಡ್ನ ಯಾವಾಗಲೂ ಒಂದು ಲಾಕ್ ಜಿಪ್ ಲಾಕ್ ಕವರಲ್ಲಿ ಅಥವಾ ಒಂದು ಪರ್ಸಲ್ಲಿ ಇಟ್ಟು ಸಪ್ರೇಟಾಗಿ ಸ್ಕೂಲ್ ಬ್ಯಾಗಿಗೆ ಕಳಿಸಿ. ಇಲ್ಲಾಂದರೆ ಮಕ್ಕಳಲ್ಲೂ ಆತಂಕ ಇರುತ್ತೆ, ತಾಯಂದ್ರಲ್ಲೂ ಆತಂಕ ಇರುತ್ತೆ. ನಿಮ್ಮ ಆತಂಕ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಇದನ್ನು ನೀವು ದಯಮಾಡಿ ಕಾಯ್ಬೋದು. ಟ್ರೀಟ್ಮೆಂಟಿಗೆ ಅಂತ ಬರೋಕ್ಕೆ ಹೋಗಬೇಡಿ. ಹೌದು, ಒಂದ್ಸರಿ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಯಾಕೆ? ರಕ್ತ ಕಡಿಮೆ ಇದ್ದರೂ ಕೂಡ, ಹಿಮೋಗ್ಲೋಬಿನ್ ಕಡಿಮೆ ಇದ್ದರೂ ಕೂಡ ಆಗಲ್ಲ ಪೀರಿಯಡ್ಸ್ ರೆಗ್ಯುಲರ್ ಆಗಿ. ಥೈರಾಯ್ಡ್ ಸಮಸ್ಯೆ ಇದ್ದರೂ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗಲ್ಲ. ಪ್ರೊಲ್ಯಾಕ್ಟಿನ್ ವೇರಿಯೇಷನ್ ಇದ್ದರೂ ಆಗಲ್ಲ. ಕೆಲವು ಮಕ್ಕಳಲ್ಲಿ ಬ್ಲೀಡಿಂಗ್ ಎಕ್ಸಸ್ ಆಗುತ್ತೆ. ಇದರಲ್ಲಿ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತೀವಿ, ಅಂದರೆ ರಕ್ತ ಸ್ರಾವ ಆಗೋದನ್ನು ನಿಲ್ಸೋಕ್ಕೆ ಆಗಲ್ಲ. ಈಗೆಲ್ಲರಲ್ಲೂ ಸಾಮಾನ್ಯವಾಗಿ ಒಂದು ಋತುಚಕ್ರ ಅಂತ ಹೇಳಿದ್ರೆ 28ರಿಂದ 35 ದಿನಗಳ ಕಾಲ ಒಂದು ಋತುಚಕ್ರ. ಇದನ್ನು ನಾರ್ಮಲ್ ಋತುಚಕ್ರ ಅಂತ ಹೇಳ್ತೀವಿ. ಈ ಋತುಚಕ್ರ ಕರೆಕ್ಟ್ ಡಾಟ್ 28 ದಿವಸಕ್ಕೆ ಆಗಬೇಕಾ, 30 ದಿವಸಕ್ಕೆ ಆಗಬೇಕಾ, 35 ದಿವಸಕ್ಕೆ ಆಗಬೇಕಾ? ಇಲ್ಲ, ಇದು ವೇರಿ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತು +or-7 ಡೇಸ್. ಹಾಗಾದರೆ ಮೇಡಮ್ 26 ದಿನಕ್ಕಾದರೆ, 25 ದಿನಕ್ಕಾದರೆ, ಸೊ +or-7 ಡೇಸ್. 22-23 ದಿನದ ಮೇಲೆ ಯಾವಾಗಾದರೂ ಅದು ನಾರ್ಮಲ್. ಅಪ್ ಟು 35-40 ದಿನದವರೆಗೂ ಡಾಟ್ ಆಗಿ ಇಷ್ಟಕ್ಕೆ ಆಗಬೇಕು ಅನ್ನೋದಿಲ್ಲ. ಒಂದು, ಎಷ್ಟು ಪ್ಯಾಡ್ ಚೇಂಜ್ ಮಾಡಿದರೆ ನಾರ್ಮಲ್? ಇದು ಕಾಮನ್ ಕ್ವಶನ್. 2ರಿಂದ 3 ಪ್ಯಾಡ್ ಫುಲ್ಲಿ ಸೋಕ್ಡ್ ಪ್ಯಾಡ್. ಕೆಲವರು ಹೈಜಿನಿಕ್ಗೋಸ್ಕರ ಮುಂಚೆನೇ ಚೇಂಜ್ ಮಾಡ್ತಾರೆ. ಫುಲ್ಲಾಗಿ ಸೋಕ್ ಆಗಿರೋ ಪ್ಯಾಡ್ 2ರಿಂದ 3 ಪ್ಯಾಡ್ ಅಥವಾ ಫಸ್ಟ್ ಅಥವಾ ಸೆಕೆಂಡ್ ಡೇ 4 ಪ್ಯಾಡ್ವರೆಗೂ ಅದು ನಾರ್ಮಲ್. ಗೆಡ್ಡೆ ಬೀಳಬಾರ್ದು. ಅಕಸ್ಮಾತ್ ಗೆಡ್ಡೆ ಬಿದ್ದರು ₹1 ಕಾಯಿನ್ಗಿಂತ ಸಣ್ಣದಿರಬೇಕು ಸೈಜಲ್ಲಿ. ಗೆಡ್ಡೆ ಜಾಸ್ತಿ ಬೀಳ್ತಾ ಇದೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಋತುಚಕ್ರದಲ್ಲಿ ಬ್ಲೀಡಿಂಗ್ ಆಗುತ್ತಲ್ಲ, ಆ ಬ್ಲೀಡಿಂಗ್ನ ತೆಳು ಮಾಡೋ ಒಂದು ಪದಾರ್ಥ ಇರುತ್ತೆ. ಅದು ತೆಳು ಮಾಡೋಕ್ಕಾಗದಲ್ಲೇ ಎಕ್ಸಸ್ ಆದಾಗ ಅದು ಗೆಡ್ಡೆ ಥರ ಬೀಳೋಕೆ ಕ್ಲಾಟ್ಸ್ ಬರುತ್ತಲ್ಲ, ಅದನ್ನು ಗಮನಿಸಬೇಕು. ಅದು ಜಾಸ್ತಿ ಆಗಿದೆ ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ. ಪ್ಯಾಡ್ಸ್ ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ. ಇನ್ನು ಎಷ್ಟು ದಿನಗಳವರೆಗೆ ಬ್ಲೀಡಿಂಗ್ ಆಗೋದು ನಾರ್ಮಲ್? ಕೆಲವ್ರಿಗೆ 5 ದಿನಕ್ಕೆ ನಿಲ್ಲುತ್ತೆ, 6 ದಿನಕ್ಕೆ ನಿಲ್ಲುತ್ತೆ, 7 ದಿನಕ್ಕೆ ನಿಲ್ಲುತ್ತೆ. ನಾವು ಹೇಳೋದೇನು 6ರಿಂದ 7 ದಿನಗಳ ಕಾಲ ಅಥವಾ ಮ್ಯಾಕ್ಸಿಮಮ್ 8 ಡೇಸ್ವರೆಗೂ ಬ್ಲೀಡಿಂಗ್ ಆಗೋದು ನಾರ್ಮಲ್. ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು. ಇಲ್ಲ ಎಕ್ಸಸ್ ಆಗ್ತಾ ಇದೆ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು. 2-3 ತಿಂಗಳು ಬ್ಲೀಡಿಂಗೇ ಆಗಲ್ಲ ಅಂದರೂ ಡಾಕ್ಟರ್ ಹತ್ರ ಹೋಗಿ ಇವೆಲ್ಲ ಇದೆಯೋ ಇಲ್ವೋ ತಪಾಸಣೆ ಮಾಡಿಸ್ಬಿಟ್ಟು, ಥೈರಾಯ್ಡ್ ಆಗಲಿ ಹಿಮೋಗ್ಲೋಬಿನ್ ಆಗಲಿ ಎಲ್ಲ ನಾರ್ಮಲ್ ಇದ್ದರೆ ದಯಮಾಡಿ ಕಾಯಲ್ಲ. ಯಾವುದಕ್ಕೂ ಹಾರ್ಮೋನ್ ಟ್ರೀಟ್ಮೆಂಟಿಗೆ ತಕ್ಷಣ ಹೋಗೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಈ ಅರ್ಲಿ ಮೆನಾರ್ಕೆ ಅಂದರೆ ಆಗಿದ ತಕ್ಷಣ ಮತ್ತು ಟೀನೇಜರ್ಸ್, ಇವರಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಸಪೋಸ್ ನೀವು 2 ವರ್ಷ ಆದರೂ ಪೀರಿಯಡ್ಸೇ ಆಗಲ್ಲ, 6 ತಿಂಗಳಿಗೆ ವರ್ಷಕ್ಕೆ ಆಗ್ತಾ ಇದ್ದೀರಾ ಅಂದರೆ ಆವಾಗ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆಮೇಲೆ ಎಕ್ಸಸ್ ಬ್ಲೀಡಿಂಗ್ ಆದಾಗಲೂ ಕೆಲವು ತಾಯಂದ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಹಾರ್ಮೋನ್ ಪಿಲ್ಸ್ ಅಂತ ಹೇಳ್ತೀವಿ. ರೆಜಿಸ್ಟ್ರಾನ್, ನಾರೆಥಿಸ್ಟಿರೋನ್ ಅನ್ನೋ ಒಂದು ಕಾಂಪೊನೆಂಟ್ನ ಹಾಕ್ತೀವಿ ಮಕ್ಕಳಿಗೆ. ಅದನ್ನು ನಾವು ಒಂದು ಡ್ಯೂರೇಷನಲ್ಲಿ ಕೊಡ್ತಾ ಹೋಗ್ತೀವಿ. 1 ವಾರಕ್ಕೆ 3 ಹೊತ್ತು, 1 ವಾರಕ್ಕೆ 2 ಹೊತ್ತು, 1 ವಾರಕ್ಕೆ 1 ಹೊತ್ತು ಅಂತ. ಅದೇ ರೀತಿ ಒಂದು ದಿನ ಒಂದು ಮಾತ್ರ ತಪ್ಪಿಸ್ಕೊಂಡಂಗೆ ತಗೋಬೇಕು. ಅಯ್ಯೋ ಮೇಡಮ್ ನನ್ನ ಮಗಳಿಗೆ ಇಷ್ಟು ಟ್ಯಾಬ್ಲೆಟ್ ಕೊಟ್ಬಿಟ್ರಲ್ಲ ನೀವು, 42 ಮಾತ್ರ 21 ದಿವಸಕ್ಕೆ ಕೊಟ್ಬಿಟ್ರಲ್ಲ. ಇದಕ್ಕೆ ಪ್ಯುಬರ್ಟಿ ಮೆನೋರೇಜಿಯಾ ಅಂತ ಹೇಳ್ತೀವಿ. ಅಂದರೆ ಋತುಸ್ರಾವ ಆದಾಗ ಅದು ಕಂಟ್ರೋಲಿಗೆ ಬರಲ್ಲ, ಯಾಕಂದರೆ ಮೆಚುರಿಟಿ ಇರಲ್ಲ. ಫಸ್ಟ್ 2-3 ಇಯರ್ಸಲ್ಲಿ ಇದು ತುಂಬ ಕಾಮನ್ ಆಗಿ ಕಂಡು ಬರ್ತಕ್ಕಂತಹ ಪ್ರಾಬ್ಲಮ್. ಸೊ ಡಾಕ್ಟರ್ ಏನಾದರೂ ನಿಮಗೆ ಈ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ತಗೊಳಕ್ಕೆ ಹೇಳಿದ್ರೆ ದಯಮಾಡಿ ಧೈರ್ಯವಾಗಿ ತಗೊಳ್ಳಿ. ನಿಮ್ಮ ಮಕ್ಕಳಿಗೆ ಮುಂದೆ ಮಕ್ಕಳಾಗ್ಲಿಕ್ಕೂ ಸಮಸ್ಯೆ ಆಗಲ್ಲ, ಅವ್ರ ಗರ್ಭಕೋಶಕ್ಕೆ ಅಥವಾ ಅಂಡಾಶಯಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದರಿಂದ ಎಷ್ಟೋ ಜನ ಮಕ್ಕಳು ಹೊಟ್ಟೆ ನೋವು ಅಂತ ಬರ್ತಾರೆ, ನಿಮಗೆ ಗೊತ್ತಿರ್ಬೋದು. ಸ್ಕೂಲಿಗೆ ಹೋಗಲ್ಲ, ಋತುಚಕ್ರ ಅಂದ್ರೆ ಕೆಲವರಿಗೆ ವಾಮಿಟ್ ಆಗುತ್ತೆ, ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ, ಕೆಲವರಿಗೆ ಗಿಡ್ಡಿನೆಸ್ ಬಂದ್ಬಿಡುತ್ತೆ, ಆಂಗ್ಸೈಟಿ ಬರುತ್ತೆ, ತಲೆನೋವು ಬರುತ್ತೆ. ಇದೆಲ್ಲ ಯಾಕಾಗುತ್ತೆ ಮೇಡಮ್? ಯಾವ ಕಾರಣಕ್ಕಾಗುತ್ತೆ? ಹೌ ಟು ಅವಾಯ್ಡ್ ಇಟ್? ಒಂದು, ಮಕ್ಕಳು ಸಣ್ಣ ವಯಸ್ಸಲ್ಲೇ ದೊಡ್ಡವರಾಗೋದ್ರಿಂದ ನಾವು ಅವ್ರನ್ನ ಮಾನಸಿಕವಾಗಿ ಅದಕ್ಕೆ ಋತುಚಕ್ರಕ್ಕೆ ಅವ್ರನ್ನ ರೆಡಿ ಮಾಡಬೇಕು. ಒಂದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಹೇಳಬೇಕು, ಮಗು ಇದು ಈ ಥರ ಆಗುತ್ತೆ, ತಿಂಗಳ ಎಲ್ಲ ಹೆಣ್ಮಕ್ಳು ಈ ಥರ ಆಗ್ತಾರೆ, ಸ್ವಲ್ಪ ಮಟ್ಟಿನ ನೋವು ಕಾಮನ್. ಸೊ ದಯಮಾಡಿ
ಟಾಲರೇಟ್ ಮಾಡೋಕ್ಕಾಗೋಷ್ಟು ಇದ್ದರೆ ಅದಕ್ಕೆ ಮೆಡಿಸಿನ್ಸ್ ಬೇಡ. ಇಲ್ಲ ನಂಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಬೆಡ್ಡಿಂದ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಅಂದರೆ ಆ ಮಗುಗೆ ನೋವು ಕೊಡಬೇಡಿ. ನೀವು 1 or 2 days ನಾವು ಈ ಆ್ಯಂಟಿಸ್ಪಾಸ್ಮೋಡಿಕ್ ಡ್ರಗ್ಸ್ ಅಂತೀವಿ. ಅಂದರೆ ನೋವು ಯಾಕೆ ಬರುತ್ತೆ, ಗರ್ಭಕೋಶ ಹಿಂಡಿದಾಗ ಆ ಒಂದು ರಕ್ತಸ್ರಾವನ ಹೊರಗೆ ಹಾಕೋಕ್ಕೆ, ಬ್ಲಡ್ ಪ್ರಾಡಕ್ಟ್ಸ್ನ ಹೊರಗೆ ಹಾಕೋಕ್ಕೆ ಗರ್ಭಕೋಶ ಹಿಂಡುತ್ತೆ. ಫಸ್ಟು 2 days ಜಾಸ್ತಿ ಇರುತ್ತೆ, ಆವಾಗ ನೋವು ಜಾಸ್ತಿ ಇರುತ್ತೆ. ಅದನ್ನು ತಡೆಯೋಕ್ಕೆ ಅದು ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅಂತ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಆಗೋದು. ಸೊ ಅದಕ್ಕೆ ನಾವು NSAIDs ಅಂತ ಅಥವಾ ಆ್ಯಂಟಿಸ್ಪಾಸ್ಮೋಡಿಕ್ಸ್ ಅಂತ ಹೇಳಿಬಿಟ್ಟು ಮಾತ್ರೆಗಳನ್ನ ಕೊಡ್ತೀವಿ. ಅದು ಸೇಫ್. ಎಷ್ಟೋ ಜನ ತಾಯಂದ್ರು ಕೇಳ್ತಾರೆ, ಇದರಿಂದ ಕಿಡ್ನಿ ಫೇಲ್ಯೂರ್ ಆಗಲ್ವಾ, ಲಿವರ್ ಫೇಲ್ಯೂರ್ ಆಗಲ್ಲ, ಒಂದಿನ ಪೇನ್ ಕಿಲ್ಲರ್ ಅಂತ ಕೇಳ್ತಾರೆ, ಪೇನ್ ಕಿಲ್ಲರ್ ಅಂತ ತಿಳ್ಕೊಂಡು ಕೇಳ್ತಾರೆ. ಹೌದು, ಪೇನ್ನ ಕಡಿಮೆ ಮಾಡುತ್ತೆ, ಅದ್ರ ಡಿಫ್ರೆಂಟ್ ಆಕ್ಷನ್ಸ್. ಮಾಮೂಲಾಗಿ ತಗೊಳ್ಳೋ ಈ ಡೈಕ್ಲೋಫಿನಾಕ್ ಅದು ಬೇರೆ ಪೇನ್ ಕಿಲ್ಲರ್ಸ್, ಅಸೈಕ್ಲೋಫಿನಾಕ್ ಅವೆಲ್ಲ ಬೇರೆ. ಇದು ಪ್ಯಾರಾಸಿಟಮಾಲ್ ಈ ಥರದ್ದು ಬೇರೆ, ಇದು ಬೇರೆ ಥರ. ಮೆಫ್ತಾಲ್ಸ್ಪಾಸ್, ಆ್ಯಂಟಿಸ್ಪಾಸ್ಮೋಡಿಕ್ಸ್ ನಾವು ಇಲ್ಲಿ ಕೊಡ್ತೀವಿ. ಬ್ಲೀಡಿಂಗ್ ಜಾಸ್ತಿ ಆದರೆ ಟ್ರಾನೆಕ್ಸಿಮಿಕ್ ಆ್ಯಸಿಡ್ ಅಂತ ಇರುತ್ತೆ, ಅದನ್ನು ಕೊಡ್ತೀವಿ. ಇದು ತಗೊಳ್ಳೋದ್ರಿಂದ ಯಾವ ಸೈಡ್ ಎಫೆಕ್ಟು ಆಗಲ್ಲ. ಇನ್ನು ಒಂದು ಮನೆಯಲ್ಲಿ ಇನ್ನೂ ಕೆಲವು ಕಡೆ ಮೆನ್ಸಸ್ ಆದಾಗ ಹೆಣ್ಮಕ್ಳನ್ನ ಒಂದು ರೂಮಲ್ಲಿ ಕೂಡ ಸಪ್ರೇಟಾಗಿ ಇಡೋದು, ಅವ್ರಿಗೆ ಸಪ್ರೇಟಾಗಿ ತಟ್ಟೆ 4 days ಆಚೆ ಇಟ್ಬಿಡ್ತಾರೆ. ಅವರಿಗೆ ಬೇರೆ ರೂಮು, ಬೇರೆ ಹಾಸಿಗೆ ಕೊಟ್ಬಿಡ್ತಾರೆ. ನೀವೆಳಗೆ ಒಂದು ತಟ್ಟೆಯಲ್ಲಿ ಬೇರೆ ಊಟ ಕೊಡೋದು, ಮಡಿ ಮೈಲಿಗೆ ಭಾವನೆಯಿಂದ ಮಾಡ್ತಾರೆ. ಅಂದರೆ ಮೆನ್ಸಸ್ ಆಗಿದ್ದಾರೆ ಅಂದರೆ ಅವರು ಮುಟ್ಸ್ಕೋಬಾರ್ದು, ಮೈಲಿಗೆ ಆಗಿಬಿಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತು ನೀವು ನೋಡಿದ್ರಿ ಮ್ಯಾಮ್, ಒಂದು ಊರಲ್ಲಿ ಮೇಡಮ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅದನ್ನ ಇನ್ನೂ ಒಂದು ಸಪರೇಟ್ ಒಂದು ರೂಮ್ ತರ ಅಲ್ಲಿ ಅದ್ರಲ್ಲಿ ಮನೆ ಮಾಡಿ ಇಟ್ಟು ಬಿಡ್ತಾರೆ. ಅವೆಲ್ಲ ಮೂಢನಂಬಿಕೆ. ಇನ್ನು ಯಾವ ಕಾಲದಲ್ಲಿ ಇದೀವಿ ಮ್ಯಾಮ್ ನಾವು. ಇದರಿಂದ ನಮ್ಮ ಮನಸ್ಸಿನ ಸ್ಥಿತಿ ಹೊರಗಡೆ ಈ ಜನದ ಮನಸ್ಸಿನ ಅದು ಒಂದು ನ್ಯಾಚುರಲ್ ಆಗಿ ಒಂದು ಪ್ರತಿಯೊಂದು ಹೆಣ್ಣಲ್ಲಿ ಆಗ್ತಕ್ಕಂತಹ ಚೇಂಜಸ್. ಅದು ಅದೇನು ಕೆಟ್ಟದ್ದಲ್ಲ, ಅದು ಅರ್ಥ ಆಯ್ತಾ? ಅದನ್ನ ಹೊರಗಡೆ ಮಕ್ಳಿಗೆ ಏನಾಗುತ್ತೆ, ಸಣ್ಣ ಮಕ್ಳಿಗೆ ಹಂಗೆ ಮಾಡಿದಾಗ ಅಯ್ಯೋ ನಾನು ಏನೋ ತಪ್ಪು ಮಾಡಿಬಿಟ್ಟೇನೋ, ನನ್ನಿಂದ ಏನೋ ತಪ್ಪಾಗಿದೆಯೇನೋ, ನಾನು ಹೆಣ್ಣಾಗಿದ್ದೆ ತಪ್ಪು, ನನಗೆ ಮೆನೋಪಾಸ್ ಬರೋದೇ ತಪ್ಪು, ನನ್ನಲ್ಲಿ ಏನೋ ಡಿಫೆಕ್ಟ್ ಇದೆ, ನಾನು ಎಲ್ಲರ ಥರ ಇಲ್ಲ ಅನ್ನೋದು ಇನ್ನೊಂದು ಭಾವನೆ ಬಂದು ಅದು ಸೈಕಾಲಜಿಕಲ್ ಎಫೆಕ್ಟ್ ಆಗಿ ಮಕ್ಕಳು ಡಿಪ್ರೆಷನಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಈ ನೋವು ತಡ್ಕೊಳಕ್ಕಾಗ್ದಲೇ ಕೆಲವು ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಮನೇಲಿ ತಂದೆ ತಾಯಿಗಳು ಬಲವಂತದಿಂದ ಸ್ಕೂಲ್ ಚಕ್ಕರ್ ಹಾಕೋಸ್ಕರ ಇದು ನೆಪ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಬೈದು ಹೊಡೆದು ಸ್ಕೂಲಿಗೆ ಕೊಡಬಾರ್ದು. ಆ ಟೈಮಲ್ಲಿ ಕೋಆಪರೇಷನ್ ಇರಬೇಕು, ಮಾನಸಿಕ ವಾತಾವರಣ ಇರಬೇಕು, ಮಕ್ಕಳು ಪ್ರೆಸೆಂಟ್ ಆಗಿರೋದು ನೋಡ್ಕೋಬೇಕು. ವೆರಿ ಹಾರ್ಮೋನ್ಸ್ ವೇರಿಯೇಷನ್ ಅಂದಾಗ ಟೆನ್ಷನ್ ಇರುತ್ತೆ. ಈ ಎಮೋಷನಲ್ ಸಪೋರ್ಟ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ನಾವು ಅವ್ರನ್ನ ಅವ್ರ ರೀತಿಯೇ ಹೋಗ್ಬಿಟ್ಟು ಅವ್ರ ಲೆವೆಲಿಗೆ ಹೋಗ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ ನಾವು ಇದು ಮಾಡಬೇಕು. ಇಲ್ಲ ಆಗ್ತಾನೆ ಇಲ್ಲ ಅಂದಾಗ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ತೊಗೊಳೋದ್ರಿಂದ ಲಿವರು ಕಿಡ್ನಿ ಫೇಲ್ ಆಗಲ್ಲ. ಯಾವುದೇ ಹಾರ್ಮೋನ್ ಮಾತ್ರೆ ಕೊಟ್ಟರೆ ಬ್ಲೀಡಿಂಗ್ ಜಾಸ್ತಿ ಆಗಲಿಕ್ಕೆ ಅದನ್ನು ತಗೋಬೇಕು, ತಗೊಳ್ದಲ್ಲೇ ಇರೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನು ಈ ವಾಂತಿ ಆಗೋದು, ತಲೆನೋವು ಬರೋದು, ತಲೆ ಸುತ್ತು ಬಂದಾಗ ಅವ್ರಿಗೆ ಅಡಿಕ್ವೇಟ್ ರೆಸ್ಟು, ಚೆನ್ನಾಗಿ ನೀರು ಕುಡಿಸಿ, ಎಲೆಕ್ಟ್ರೋಲೈಟ್ ORS ಸ್ಯಾಷೆಟ್ಸ್ ಬರುತ್ತೆ ಅದನ್ನು ಕುಡಿಸಿ, ಹಣ್ಣು ತಿನ್ನಿಸಿ. ಪಪ್ಪಾಯ ತಿನ್ನೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಎಳ್ಳು ತಿನ್ನೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಇವೆಲ್ಲ ತಪ್ಪು ಕಲ್ಪನೆ. ಎಲ್ಲ ರೈಟ್ ಅಮೌಂಟಲ್ಲಿ ಇದ್ದರೆ ಯಾವುದು ಯಾವ ಆಹಾರನೂ ತೊಂದರೆ ಆಗಲ್ಲ. ಈಗ ಮೆನ್ಸಸ್ ಬರುತ್ತಲ್ಲ ಮೇಡಮ್, ಅದು ಬಂದಾಗ ಕೆಲವು ಮಕ್ಕಳು ನೀರು ಕುಡಿದ್ರೂ ವೊಮಿಟ್ ಆಗುತ್ತೆ, ಫುಡ್ ಬೇರೆ, ಬಟ್ ಫುಡ್ ತಿಂದರೂ ಆಗಲ್ಲ, ನೀರು ಕುಡಿದ್ರೂ ಆಗಲ್ಲ, ಒಂದು ಮಾತ್ರೆ ತಿಂದರೂ ವೊಮಿಟ್ ಆಗುತ್ತೆ. ಆವಾಗ ಏನು ಮಾಡಬೇಕು? ಈ ವಾಂತಿಗೆ ಅಂತಲೇ ಸಪ್ರೇಟಾಗಿ ಟ್ಯಾಬ್ಲೆಟ್ಸ್ ಇದೆ, ಅದನ್ನು ಕೊಟ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಬಿಟ್ಟು ಕಂಟ್ರೋಲ್ ಆದರೆ ಆಮೇಲೆ ಮಕ್ಕಳನ್ನ ಆದಷ್ಟು ಲಿಕ್ವಿಡ್ ಡಯಟಲ್ಲಿ ಇಡೋಕ್ಕೆ ಜ್ಯೂಸು, ಎಳ್ನೀರು, ನಿಂಬೆಹಣ್ಣಿನ ಶರ್ಬತ್ ಆಗಿರ್ಬೋದು, ಆಮೇಲೆ ನಿಂಬೆ ಹುಳಿ ಪೆಪ್ರಮೆಂಟ್, ಅವ್ರಿಗೆ ಒಂಥರ ಟೇಸ್ಟ್ ಚೆನ್ನಾಗಿ ಅನ್ಸಲ್ಲ, ಆ ಥರದ್ದೆಲ್ಲ ಕೊಟ್ಟು ಚೇಂಜ್ ಮಾಡಿ ಫ್ಲೇವರ್ ಇಷ್ಟ ಆಗುತ್ತೆ, ಅವ್ರಿಗೆ ಏನು ಇಷ್ಟ ಆಗುತ್ತೆ ಆ ಫುಡ್ನ ತಿನ್ನಕ್ಕೆ ಬಿಡ್ಬೇಕು ಆ ಟೈಮಲ್ಲಿ ನಾವು. ಕೆಲವರಿಗೆ ಒಂದು ದಿನ ಇರುತ್ತೆ, ಕೆಲವರಿಗೆ ಹಾಫ್ ಡೇ ಇರುತ್ತೆ, ಫಸ್ಟ್ ಡೇ ಮೆನ್ಸಸ್ ಕಣ್ಣಿಗೆ ಕಾಣಿಸ್ಕೊಂಡಾಗ, ಕೆಲವರಿಗೆ ಒಂದು ವಾರಗಟ್ಟಲೆ ಇರುತ್ತೆ. ಇದಕ್ಕೆಲ್ಲ ಏನು ಮಾಡಬೇಕು? ಏನು ಇನಿಷಿಯಲ್ ನೀವು ಹೇಳಿದಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಹೊಟ್ಟೆ ನೋವು, ಇದನ್ನು ಪ್ರೈಮರಿ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ ಮೇಡಮ್. ಡಿಸ್ಮೆನೋರಿಯಾ ಅಂದರೆ ಪೀರಿಯಡ್ಸ್ ಆದಾಗ ಬರ್ತಕ್ಕಂಥ ನೋವಿಗೆ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಇದು ನಾ ಹೇಳಿದಾಗೆ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಜಾಸ್ತಿ ಇರೋದ್ರಿಂದ ಬರ್ತಕ್ಕಂಥದ್ದು ಪ್ರೈಮರಿ. ಸೆಕೆಂಡ್ರಿ ಅಂತ ಹೇಳಿದರೆ ಒಂದು 30 ವರ್ಷದ ನಂತರ ಫೈಬ್ರಾಯ್ಡ್ ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಆಮೇಲೆ ಅಡಿನೋಮಯೋಸಿಸ್ ಆಗಿರ್ಬೋದು, ಮತ್ತು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂದರೆ ಇನ್ಫೆಕ್ಷನ್ಸ್ ಇರುತ್ತೆ, ವೆಜೈನಲ್ ಯೋನಿಲ್ ಇನ್ಫೆಕ್ಷನ್ ಇರುತ್ತೆ, ಬಿಳಿಮುಟ್ಟಿನ ಸಮಸ್ಯೆ, ಈ ಬೇರೆ ಕಾರಣಗಳಿಂದನೂ ಇದು ಜಾಸ್ತಿ ಆಗುತ್ತೆ. ಸೊ ನಾವು ಇವಾಗ ಹದಿಹರೆಯೋದ್ರಲ್ಲಿ ಮಾತಾಡ್ತಾ ಇರೋದ್ರಿಂದ ಈ ಟಾಪಿಕ್ನ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಮ್ಮ ಸಮಾಜ ಮುಂಚಿನ ಥರ ಇಲ್ಲ. ಹದಿಹರೆಯದವರು 18-19 ವರ್ಷಕ್ಕಲ್ಲೇ ದೇ ಆರ್ ಸೆಕ್ಷುಲಿ ಆ್ಯಕ್ಟಿವ್.
ಸೊ ಅವರಲ್ಲಿ ಈ ಕಾಂಡೋಮ್ ಯೂಸ್ ಮಾಡಬೇಕು, ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಿಲ್ಲ. ಕಾಲೇಜು 10ನೇ ಕ್ಲಾಸ್ ಓದೋ ಮಕ್ಕಳು ಪ್ರೆಗ್ನೆಂಟ್ ಆಗಿ ಬರ್ತಾ ಇದ್ದಾರೆ. ನಾನು ಈಗ 6 months ಬ್ಯಾಕ್ ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿ ಆಡಳಿತ ಒಂದು ಪ್ರೋಗ್ರಾಮ್ ಮಾಡಿದ್ರು, ಇನ್ಸ್ಪೈರ್ ಅಂತ. ಈ ಎಲ್ಲ ಹಾಸ್ಟೆಲ್ ಮಕ್ಕಳಿಗೆ ಆಲ್ ಓವರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಪ್ರೊಜೆಕ್ಟ್ ಮಾಡಿಬಿಟ್ಟು ಕೆಲವು ಟಾಪಿಕ್ಸ್ ಮೇಲೆ ಮಾತಾಡೋದು. ಆವಾಗ ಗೊತ್ತಾಯಿತು ನಮ್ಮಲ್ಲಿ ಎಷ್ಟು ಕೇಸಸ್ ಜಾಸ್ತಿ ಆಗಿದೆ, ಪಾಕ್ಸೋ ಕೇಸಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ, ನಾವು ಅಕ್ಸೆಪ್ಟ್ ಮಾಡಬೇಕು. ಅವರು ನಮ್ಮ ಸಮಾಜದಲ್ಲಿ ಇಂಥದ್ದು ನಡೀತಾ ಇದೆ, ನಾವು ಆ ಮಕ್ಕಳಿಗೆ ಬುದ್ಧಿ ಹೇಳ್ಕೊಡ್ಬೇಕು. ನೋಡು ಮಗ, ಇವತ್ತಿನ ದಿನ ಈ ಥರ ಆಗ್ತಾ ಇದೆ. ಮುಂಚೆಲ್ಲ ನಾವು ಇದ್ರ ಬಗ್ಗೆ ಮಾತಾಡೋಕ್ಕೆ ಯೋಚನೆ ಮಾಡ್ತಾ ಇದ್ವಿ, ಇವತ್ತಾದ ರೀತಿ ಇಲ್ಲ, ಕಾಲ ಇಲ್ಲ. ನಾನು ನೀವು ಓಪನ್ ಆಗಿ ಮಾತಾಡಬೇಕಾಗಿದೆ. ಮಾಡುವಾಗ ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕಾಂಡೋಮ್ ಯೂಸ್ ಮಾಡಬೇಕು. ಆ ರೀತಿ ಏನಾದ್ರು ವೆಜೈನಲ್ ಇನ್ಫೆಕ್ಷನ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು. ಇಲ್ಲ ಅಂದರೆ ಈ ನೋವು ಹದಿಹರೆಯರಲ್ಲಿ ಜಾಸ್ತಿ ಆಗ್ತಾ ಇರೋದಕ್ಕೆ ವೆಜೈನಲ್ ಇನ್ಫೆಕ್ಷನ್ಸ್ ಕೂಡ ಒಂದು ಕಾರಣ. ಮೇಡಮ್, ಈಗ ಇರ್ರೆಗ್ಯುಲರ್ ಸೈಕಲ್ ಬಂದರೆ ನಾವು ಏನು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳಿದ್ರಿ ತಾವು. ಓಕೆ, ಅದು ಏನೋ ಅವ್ರಿಗೆ ಅನಿಮಿಯಾ ಇರ್ಬೋದು, ಇಲ್ಲ ಡಿಸಾರ್ಡರ್ಸ್, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಬ್ಲೀಡಿಂಗ್ ಆಗುತ್ತೆ ಇರ್ಬೋದು ಅಂತ. ಬಟ್ ಮೇಡಮ್, ನಾ ಹೇಳಿದ್ದ ಹಾಗೆ ಕೆಲವ್ರಿಗೆ ತುಂಬ ಪ್ರೀಮೆನ್ಸ್ಟ್ರುವಲ್ ಟೆನ್ಷನ್ ಸಿಂಡ್ರೋಮ್ ಅಂತಲೇ ಹೇಳ್ತೀವಿ. ಈ ಪ್ರೀಮೆನ್ಸ್ಟ್ರುವಲ್ ಟೆನ್ಷನ್ ಸಿಂಡ್ರೋಮಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ, ರೂಮಿಂದ ಹೊರಗಡೆನೇ ಬರಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಇದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ದಾಗ ನೀವು ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ತೊಗೊಳ್ಳೋದು ತಪ್ಪಲ್ಲ. ಇವತ್ತು ನಾನು ಗೈನಕಾಲಜಿಸ್ಟ್ ಆಗಿ ಉಳಿದೇ ಇಲ್ಲ. ನಾನು ಯಾವುದೇ ಪೇಷಂಟ್ ಬಂದರೂ, ಅದು ಸಣ್ಣ ವಯಸ್ಸಿನ ಮಕ್ಕಳಾಗಿರ್ಬೋದು, ಮದುವೆ ಆಗಿರೋರು ಇರ್ಬೋದು, ಸಣ್ಣ ಮಕ್ಕಳು ಇರೋರು ಇರ್ಬೋದು, ಇಲ್ಲ ವಯಸ್ಸಾಗಿರೋರು ಇರ್ಬೋದು, ಋತುಚಕ್ರ ನಿಂತಿರೋರಲ್ಲಿ ಇರ್ಬೋದು, ಎಲ್ಲರಲ್ಲೂ ನಾನು 5 ನಿಮಿಷ 10 ನಿಮಿಷ ನೋಡಿ ಕಳಿಸ್ತೀನಿ ಅನ್ನೋ ಮಾತೇ ಇಲ್ಲ. ಒಂದು ಕೌನ್ಸಿಲಿಂಗ್ ಪ್ಲಸ್ ಬೇಕೇ ಬೇಕು. ಅಂದರೆ ಇವತ್ತು ಯಾರು ಟ್ರೀಟ್ಮೆಂಟಿಗೋಸ್ಕರ ಆ್ಯಕ್ಚುಲಾಗಿ ಬರಲ್ಲ ಮೇಡಮ್, ಈ ಮಾನಸಿಕ ಒತ್ತಡದಿಂದ ಬಂದು ಕೂತ್ಕೊಳ್ಳೋದ್ರೆ ಜಾಸ್ತಿ. ಸೊ ನಾವು ಅವರಿಗೆ ಯಾವಾಗ ಅಪ್ರೋಚ್ ಆಗಿ ಒಂದು 15 ನಿಮಿಷ 20 ನಿಮಿಷ ನಮ್ಗೆ ಟೈಮ್ ಕೊಟ್ಟರೆ, ಹೋಗುವಾಗ ಮೇಡಮ್ ತುಂಬ ಥ್ಯಾಂಕ್ಸ್, ನಿಮ್ಮ ಮಾತಿಂದ ನಂಗೆ ಎಷ್ಟೋ ಚೇಂಜ್ ಆಯ್ತು ಅಂತ ತುಂಬ ಜನ ಹೇಳುತ್ತಾರೆ. ಮಾತೆ ಅಮೃತ, ಮಾತೆ ಮೃತ್ಯು ಅಂತ ಇದೆ ನಾನಾಗಲಿ ಎಷ್ಟೊಂದ ಚೇಂಜ್ ಮಾಡ್ಬೋದಲ್ವ ಮೇಡಮ್? ಕೆಲವು ಸರಿ ಏನನ್ಸುತ್ತೆ, ಡಾಕ್ಟರ್ನ ಹೇಳ್ಬಿಡ್ತಾರಪ್ಪ ನಾವು ಯಾವ ರೀತಿ ತಗೋಬೇಕು. ನಾನು ಇವನ್ ಕೆಲವು ಮೋಟಿವೇಶ್ನಲ್ ಕೋಟ್ಸ್, ಪಾಸಿಟಿವ್ ಥಾಟ್ಸ್, ಸ್ಪೀಚಸ್ಸು ಈ ಥರದ್ದನ್ನು ಬರೆದು ಪ್ರಿಸ್ಕ್ರಿಪ್ಷನಲ್ಲಿ ಕಳಿಸ್ತೀನಿ. ಇಂತಿಂಥ ಯೂಟ್ಯೂಬ್ ಚಾನೆಲ್ಸ್ ನೋಡಿ, ಇಂತಿಂಥವ್ರ ಸ್ಪೀಚಸ್ ನೋಡಿ. ಇವತ್ತು ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋದ್ರಿಂದ ಅವರು ಹುಚ್ಚರಲ್ಲ. ಇದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ, ಅಥವಾ ಈ ಪ್ರಿಮೆನ್ಸ್ಟ್ರುವಲ್ ಟೆನ್ಷನ್ ಸಿಂಡ್ರೋಮ್ ಜಾಸ್ತಿ ಆದಾಗ ಎಲ್ಲ ರೀತಿಯಾದ ಪೇನ್ ಕಿಲ್ಲರ್ಸು ಅಥವಾ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಿಸಿ, ಎಕ್ಸಸೈಸ್ ಮಾಡಿಸಿ, ನಿಮಗೇನೂ ಅದರಿಂದ ರಿಸಲ್ಟ್ ಸಿಗ್ತಿಲ್ಲ ಅಂದಾಗ ದಯಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಿಸಿ, ಇಲ್ಲ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಏನಾದರೂ ಅವಶ್ಯಕತೆ ಇದೆ ಮಗುಗೆ ಅಂದರೆ ಅದನ್ನು ಕೊಡಿಸಿ. ಎಷ್ಟೊಂದು ಸರಿ ಮಾನಸಿಕ ಒತ್ತಡದಿಂದ ಅವ್ರು ಅದನ್ನು ಎಕ್ಸಾಜರೇಟ್ ಮಾಡ್ತಾ ಇರ್ತಾರೆ. ಸ್ಕೂಲಲ್ಲಿ ಏನೋ ಒಂದು ಮಿಸ್ ಬೈದಿರೋದಾಗಿರ್ಬೋದು, ಸ್ನೇಹಿತರಿಂದ ಒಂದು ಬ್ಲ್ಯಾಕ್ ಮೇಲ್ ಆಗಿರ್ಬೋದು, ಗೊತ್ತಿಲ್ಲ ನಮ್ಗೆ ಇವತ್ತು ಯಾವ ಬಾಡಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಖಂಡಿತವಾಗಿ. ಆ್ಯಂಡ್ ನಾನು ಮಕ್ಕಳಿಗೆ ಹೇಳೋದಿಷ್ಟು, ಏನೇನು ಹೇಳಿದ್ರು ಸ್ಕೂಲಲ್ಲಿ ಓಪನ್ ಆಗಿ ಸ್ಕೂಲ್ ಟೀಚರ್ಸ್ ಹತ್ರನಾದ್ರು ಹೇಳ್ಕೊಳ್ಳಿ, ಇಲ್ಲ ಫ್ರೆಂಡ್ಸ್ ಹತ್ರನಾದ್ರು ಹೇಳ್ಕೊಳ್ಳಿ, ಅಪ್ಪ ಅಮ್ಮನ ಹತ್ರನಾದ್ರು ಹೇಳ್ಕೊಳ್ಳಿ. ಇವತ್ತು ತುಂಬ ಹೆಲ್ಪ್ ಲೈನ್ಸ್ ಇದೆ. ನಾವು ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಹೋದಾಗ ಮಿಷನ್ ಸುರಕ್ಷಾ ಅಂತ ಮಾಡಿದ್ವಿ. ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಒಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರಿಗೆ ಡಯಲ್ ಮಾಡಿ, ನಿಮ್ಮ ಹತ್ರ ಯಾರು ಮಿಸ್ಬಿಹೇವ್ ಮಾಡಿದ್ರೆ, ಏನಾದರೂ ಅಚಾತುರ್ಯಗಳು, ಅನಾಹುತಗಳು, ಇನ್ಸಿಡೆಂಟ್ ನಡೆದ್ರೆ, ನಿಮ್ಮ ಸ್ನೇಹಿತರೊಟ್ಟಿಗೆ ನಡೆದ್ರೂ ಕೂಡ ನೀವು ಫೋನ್ ಮಾಡಿ ಹೇಳ್ಬೋದು. ಅಲ್ಲಿ ನಿಮ್ಮ ಐಡೆಂಟಿಟಿನ ಸೀಕ್ರೆಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇವತ್ತು ತುಂಬಾ ಹೆಲ್ಪ್ ಲೈನ್ಸ್ ಇದೆ ಮೇಡಮ್. ನಾವು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಟ್ ಇಸ್ ವೇ. ನಾವು ಯಾರು ಹೆಲ್ಪ್ಲೆಸ್ ಅಲ್ಲ. ಹೌದು ಅಲ್ವಾ? ಈಗೆಲ್ಲದರಲ್ಲೂ ಸರ್ಕಾರನೂ ಅದಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡಿದೆ. ಫ್ರೀಯಾಗಿ ಹೆಲ್ಪ್ ಲೈನನ್ನು ನಂಬರ್ಗಳು ಇರೋದ್ರಿಂದ ಅದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಯಾವ ರೀತಿ ಸರ್ಕಾರ ಕ್ರಮ ಕೈಗೊಂಡಿದೆ, ಜೊತೆಗೆ ಹೆಲ್ಪ್ ಲೈನ್ ನಂಬರ್ಗಳನ್ನು ನಾನು ಅದರಲ್ಲಿ ತಿಳಿಸ್ತೀನಿ. ನಿಮಗೆ ಯಾವುದೇ ಸಮಸ್ಯೆ ಆದರೂ ಕೂಡ ನೀವು ಗಂಟೆಗಟ್ಟಲೆ ಮಾತಾಡಿದ್ರು ಕೂಡ ನಿಮ್ಮ ಕರೆನ್ಸಿ ಕೂಡ ಖಾಲಿ ಆಗೋದಿಲ್ಲ. ನಿಮ್ಮ ಫೋನಲ್ಲಿ ಚಾರ್ಜ್ ಇರುತ್ತೆ ಅನ್ನೋದನ್ನಷ್ಟೇ ನೀವು ನೋಡ್ಕೋಬೇಕು ವಿನಃ ಯಾವುದು ಮತ್ತು ಚಾರ್ಜ್ ಕೂಡ ಇರೋದಿಲ್ಲ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಹಾಗೆ ಮೇಡಮ್, ಈಗ ಇರ್ರೆಗ್ಯುಲರ್ ಸೈಕಲ್ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳೋದು ಅಂತಂದರೆ,
ಮಕ್ಕಳಿಗೆ ಸಾಮಾನ್ಯವಾಗಿ ಸ್ಟ್ರೆಸ್ಸು ಒಂದು ಇರುತ್ತೆ ಅಂತ ಹೇಳಿದ್ರಿ, ಫುಡ್ ಸ್ಟೈಲು ಅಂತ ಹೇಳಿದ್ರಿ. ನಾವು ಯಾವ ರೀತಿ ಎಕ್ಸಸೈಸನ್ನು ಮಾಡ್ಬೋದು, ಫುಡ್ ಯಾವ ಥರ ಫುಡ್ಡನ್ನು ತಗೊಂಡ್ರೆ ನಾವು ಈಗ ಮೆನ್ಸ್ಟ್ರುವಲ್ ಪ್ರಾಬ್ಲಮನ್ನು ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನು ನಾವು ವೀಕ್ಷಕರಿಗೆ. ಮೇಡಮ್, ನಿಮ್ಗೆ ಗೊತ್ತಿರೋ ಹಾಗೆ ಸ್ಕೂಲ್ಸ್ಗಳೆಲ್ಲ ಸಾಮಾನ್ಯ ಬೇಗ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗಿರ್ಬೋದು, 9 ಗಂಟೆಗಿರ್ಬೋದು. ನಾವು ಎಷ್ಟೊತ್ತಿಗೆ ಎದ್ದೇಳಬೇಕು? ಬೆಳಗ್ಗೆ 5 ಗಂಟೆಗೆಲ್ಲ ಮಕ್ಕಳನ್ನ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು. ಈ ನಿಯಮ ತಂದೆ ತಾಯಿಗಳಿಗೂ ಅಪ್ಲೈ ಆಗುತ್ತೆ, ಬರೀ ಮಕ್ಳಿಗೆ ಅಷ್ಟೇ ಅಲ್ಲ. ಯಾಕಂದ್ರೆ ಮನೆ ವಾತಾವರಣ ಹೆಂಗಿರುತ್ತೆ, ಮಕ್ಳು ಅದನ್ನ ಬೆಳೀತಾರೆ. ನಾವ್ ಹೇಳಿದ್ ಕೇಳಲ್ಲ ಮೇಡಮ್. ಮಕ್ಳು ನಾವೇನು ಮಾಡ್ತೀವಿ ಅದನ್ನ ನೋಡಿ ಮಾಡ್ತಾರೆ. ಮಕ್ಳು ತುಂಬಾ ಸ್ಮಾರ್ಟ್ ಈಗಿನ ಕಾಲದಲ್ಲಿ. ಏನಾದ್ರೂ ನಾವು ಹೇಳಿದ್ರೆ ನೀನ್ ಮಾಡ್ತಾ ಇದೀಯಾ ಅನ್ನೋ ಕ್ವಶನ್ ಮಾಡೋ ಲೆವೆಲಿಗೆ ಮಕ್ಳು ಇವತ್ತು ಬಂದಿದ್ದಾರೆ. ಸೊ ಮಕ್ಳಿಗೆ ಹೇಳೋಕ್ಕಿಂತ ಮುಂಚೆ ನಾವು ಅದನ್ನ ಮಾಡ್ತಾ ಇದೀವಿ. ಮನೆಯಲ್ಲಿ ಹೆಲ್ತ್ ಇಂಪಾರ್ಟೆನ್ಸ್ನ ಜಾಸ್ತಿ ಹೇಳ್ತಾ ಇರಬೇಕು. ಬೆಳಗ್ಗೆ ಬೇಗ ಎಬ್ಬರಿಸಿ ಅವ್ರಿಗೊಂದು 10 ನಿಮಿಷ ನಿಮ್ಮ ಜೊತೆನೇ ಕೂತ್ಕೊಂಡು ಮೆಡಿಟೇಷನ್ ಮಾಡಿಸಿ. ಇಲ್ಲ ನೀವು ಫ್ಯಾಮಿಲಿಯವರೇ ಕೂತ್ಕೊಳ್ಳಿ, ಇಲ್ಲ ಮಕ್ಕಳನ್ನ ಯೋಗ ಸೆಂಟ್ರಿಗೋ ಅಥವಾ ಏನಿಗೋ ಕಳಿಸಿ 1 hour 6 to 7. ಮೇಡಮ್, ನಾನು ವರ್ಕಿಂಗು, ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು, ಅಷ್ಟೊತ್ತಿಗೆ ಟಿಫಿನ್ ಬಾಕ್ಸ್ ತುಂಬಬೇಕು, ನಾನು ಎಲ್ಲಿ ಎಕ್ಸಸೈಸಿಗೆ ಕರ್ಕೊಂಡು ಹೋಗಿ ಬರಲಿ ಅಂದರೆ ಆನ್ಲೈನ್ ಇವತ್ತು ತುಂಬ ರೀಚಬಲ್ ಆಗಿದೆ. ಸೊ ಆನ್ಲೈನ್ ಕ್ಲಾಸಸ್ ನಡೀತವೆ, ಯೋಗ ಕ್ಲಾಸಸ್ ನಡೆಯುತ್ತೆ. ಸೊ ಅದನ್ನ ನೀವು ಆನ್ಲೈನ್ ಹಾಕಿ ಒಂದು 10 ನಿಮಿಷ ಕೂತ್ಕೊಂಡು ಏನು ಕಳ್ಕೊಳ್ಳಲ್ಲ ನೀವು. ಆ 10 ನಿಮಿಷ ಅನ್ನೋದು ನಿಮ್ಮ ಬಾಡಿನ ಚಾರ್ಜ್ ಮಾಡುತ್ತೆ. ಇಟ್ಸ್ ಲೈಕ್ ಅ ಚಾರ್ಜರ್. ಮೆಡಿಟೇಷನ್ ಇಸ್ ಲೈಕ್ ಅ ಚಾರ್ಜರ್. ಸೊ ದಟ್ ರೆಸ್ಟ್ ಆಫ್ ಯುವರ್ 10 hours or 8 hours ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ ಆಗಿ ನೀವು ಡೀಲ್ ಮಾಡ್ಬೋದು. ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಮಕ್ಕಳ ಜೊತೆ ಆಗಲಿ. ಹೆಣ್ಣು ಸಂಸಾರದ ಕಣ್ಣು ಅಂತ ಕೇಳಿದ್ದೀವಿ ನಾವು. ಎಷ್ಟೋ ಸರಿ ಹೆಣ್ಮಕ್ಳು ಅಯ್ಯೋ ನಾವು ಕೆಲಸ ಮಾಡೋದೇ ಆಗುತ್ತೆ, ಮನೆ ಕೆಲಸ ಆಗುತ್ತೆ, ಅದು ಇದು. ನೋ, ನಾವು ನಮ್ಮ ಬಗ್ಗೆ ಸೆಲ್ಫ್ ಕೇರ್ ತಗೊಂಡು ನಾವು ಚೆನ್ನಾಗಿದ್ದು ನಾವು ಎಕ್ಸಸೈಸ್ ಮಾಡಿ ಖುಷಿಯಾಗಿದ್ರೆ ಮನೆ ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡ್ಬೋದು. ಮಕ್ಕಳ ಮನಸ್ಸಿನ ಸ್ಥಿತಿನ ಅರ್ಥ ಮಾಡ್ಕೋಬೋದು. ಹೊರಗಡೆ ದುಡ್ಕೊಂಬರ್ತಾನೆ ಗಂಡಸು, ಟೆನ್ಷನ್ ಆಗಿ ಬರ್ತಾನೆ, ಆ ಟೆನ್ಷನ್ ನಮ್ಮ ಮೇಲೆ ತಂದು ಹಾಕ್ತಾರೆ, ಮಕ್ಕಳು ನಮ್ಮ ಮೇಲೆ ತಂದು ಹಾಕ್ತಾರೆ. ಸೊ ನಾವು ಅದನ್ನೆಲ್ಲ ತಗೊಂಡು ಒಂಥರ ನೆಗೆಟಿವ್ ಡಸ್ಟ್ಬಿನ್ ಥರ ಆಗಬಾರ್ದು. ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿ ನಮ್ಮ ಒಂದು ಪಾಸಿಟಿವಿಟಿನ ಮನೇಲಿ ಹರಡಕ್ಕೆ ಟ್ರೈ ಮಾಡಬೇಕು. ಓಕೆ, ಅಂದರೆ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಮೇಡಮ್. ಈಗ ಮೆನ್ಸ್ಟ್ರುವಲ್ ಸೈಕಲ್ ಆದಾಗ, ಅಂದರೆ ಋತುಚಕ್ರ ಆದಾಗ ನಾವು ಯಾವ ರೀತಿ ಪರ್ಸನಲ್ ಹೈಜಿನ್ ಆಗಿ ಕಾಪಾಡಬೇಕು? ನಾವು ಪ್ಯಾಡ್ಸ್ನ ರೆಗ್ಯುಲರ್ ಆಗಿ 4 hours once ಚೇಂಜ್ ಮಾಡಬೇಕು. 3 to 4 hours. ಜಾಸ್ತಿ ಬೇಗ ಸೋಕಾಗಿದೆ ಅಂದರೆ ಬೇಗ ಚೇಂಜ್ ಮಾಡಬೇಕು. ಇಲ್ಲ ಅಟ್ಲೀಸ್ಟ್ 4 to 5 hours once ನಾವು ಪ್ಯಾಡ್ ಚೇಂಜ್ ಮಾಡಬೇಕು. ಸೊ ಅದಕ್ಕೆ ಏನಾಗಿಲ್ಲ ಮೇಡಮ್, ನಾನು ಸ್ವಲ್ಪನೇ ಆಗಿರೋದು, ನಾನು ಚೇಂಜ್ ಮಾಡಲ್ಲ, ತಪ್ಪು. ಬ್ಲಡ್ ಅಂತಕ್ಕಂಥದ್ದು, ರಕ್ತ ಅಂತಕ್ಕಂಥದ್ದು ಒಂದು ಗುಡ್ ಕಲ್ಚರ್ ಮೀಡಿಯಾ. ಅದು ಬೆಳೆಯೋಕ್ಕೆ ಆರ್ಗ್ಯಾನಿಸಮ್ಸ್ಗೆ ನಮ್ಮ ಪ್ರತಿಯೊಂದು ನಮ್ಮ ದೇಹದಲ್ಲೂ ಕೂಡ ಆರ್ಗ್ಯಾನಿಸಮ್ಸ್ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ. ಮೂಗಲ್ಲಿ, ಎಲ್ಲ ರಂಧ್ರಗಳಲ್ಲಿ, ಕಿವಿಲಿ, ಒಕ್ಲದಲ್ಲಿ, ಕೆಳಗಡೆ ಯೋನಿಲಿ, ಹಿಂದ್ಗಡೆ ಮೋಷನ್ ಮಾಡೋ ಜಾಗದಲ್ಲಿ, ಎಲ್ಲ ಕಡೆ ಇರುತ್ತೆ. ಸೊ ಅದೇನಾಗುತ್ತೆ, ಈ ಒಂದು ಕಲ್ಚರ್ ಮೀಡಿಯಾ ಸಿಕ್ಕಾಗ ಅದು ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ನಮ್ಮ ನ್ಯಾಚುರಲ್ ಬ್ಯಾರಿಯರ್ ಬ್ರೀಚ್ ಆದಾಗ ಇದು ಬರುತ್ತೆ. ಎಷ್ಟೋ ಮಕ್ಕಳು ತುರ್ಕೆ ಆಗುತ್ತೆ ಮೇಡಮ್, ಕಟ್ತಾ ಬರುತ್ತೆ, ಬಿಳಿ ಮುಟ್ಟು ಹೋಗುತ್ತೆ. ಈ ಬಿಳಿ ಮುಟ್ಟಿನ ಬಗ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಳಿ ಮುಟ್ಟು ಎಲ್ಲ ಹೆಣ್ಮಕ್ಳಲ್ಲೂ ಆಗ್ತಕ್ಕಂಥದ್ದು, ಎಲ್ಲ ವಯಸ್ಸಲ್ಲೂ ಆಗ್ತಕ್ಕಂಥದ್ದು. ಅದು ಒಂದು ಎಲೆನೀರಿನ ಗಂಜಿ ಥರ ಇದ್ದು ಸ್ಮೆಲ್ ಬರ್ತಾ ಇಲ್ಲ, ಕಡ್ತಾ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಬೇಕಾಗೇ ಇಲ್ಲ. ಇಲ್ಲ ಅದು ಸ್ಮೆಲ್ ಬರ್ತಾ ಇದೆ, ಕಡ್ತಾ ಬರ್ತಾ ಇದೆ, ಕಲರು ಚೇಂಜ್ ಆಗ್ತಾ ಇದೆ ಅಂದರೆ ಟ್ರೀಟ್ಮೆಂಟ್ ಬೇಕು. ಅದರಲ್ಲಿ ಒಂದೇ ಥರ ಟ್ರೀಟ್ಮೆಂಟ್ ಅಂತ ಇಲ್ಲ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರ್ಬೋದು. ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ನ ಕೊಡ್ತೀವಿ. ಎಷ್ಟು ಸರಿ ಟ್ರೀಟ್ ಮಾಡಿದ್ರು ಕರೆಕ್ಟ್ ಆಗ್ತಿಲ್ಲ ಅಂದರೆ ಆ ಯೋನಿಯಿಂದ ಅದನ್ನು ಸೆಕ್ರೇಷನ್ಸ್ನ ಕಲ್ಚರಿಗೆ ತಗೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್. ಯಾವ ವಯಸ್ಸಲ್ಲಾದರೂ ಆಗಲಿ, ದೊಡ್ಡವರಲ್ಲಾಗಲಿ, ಸಣ್ಣ ಮಕ್ಕಳಲ್ಲಾಗಲಿ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಆಗೋದೇ ಈ ಪ್ಯಾಂಟೀಸ್ನ ಕರೆಕ್ಟ್ ಟೈಮಿಗೆ ಚೇಂಜ್ ಮಾಡದೇ ಇರೋದು. ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಅವ್ರು ಪ್ಯಾಂಟಿ ಯೂಸ್ ಮಾಡಬಾರ್ದು. ಯಾಕಂದರೆ ಅದೂ ಸ್ವಲ್ಪ ಏನಂತಾರೆ ಆದಷ್ಟು ತೇವಾಂಶ ಜಾಸ್ತಿ ಬೆಳಗ್ಗೆಯಿಂದ ಸಂಜೆ ತನಕ ಹಾಕಿರ್ತಾರೆ. ಆವಾಗ ಫಂಗಲ್ ಇನ್ಫೆಕ್ಷನ್, ಫಂಗಲ್ ಗ್ರೋತ್ ಆಗೋದು ಜಾಸ್ತಿ. ಇಲ್ಲ ಮನೆಗೆ ಬಂದಮೇಲೆ ಬೇರೆ ಚೇಂಜ್ ಮಾಡಿ ಅದನ್ನು ಮಾಡಬೇಕು. ಆಮೇಲೆ ಡಿಸ್ಕಾರ್ಡ್ ಮಾಡಬೇಕು ಇಯರ್ಲಿ ಒನ್ಸ್. ಎಲ್ಲ ಅಂಡರ್ ಗಾರ್ಮೆಂಟ್ಸ್ ಹೊಸದು ತರಬೇಕು. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಡೆಟಾಲ್ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಒಣಾಕಬೇಕು. ಆ ಜಾಗನ ಮಾತ್ರ ಯಾರೂ ಡೆಟಾಲಲ್ಲಿ ತೊಳ್ಕೊಬೇಡಿ, ಸೋಪಲ್ಲಿ ತೊಳ್ಕೊಬೇಡಿ. ಈ ಇಂಟಿ ವಾಶ್, ವಿ ವಾಶ್, ಎಷ್ಟೋ ಥರ ವಾಶ್ಗಳು ಆ pH ನ್ಯೂಟ್ರಲೈಸ್ಡ್ ಆಗಿ ಬರ್ತವೆ. ಅವನ್ನ ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ಎಲ್ಲ ಮಕ್ಕಳಿಗೂ ಟ್ರೀಟ್ಮೆಂಟ್ ಏನು ಅತ್ಯವಶ್ಯಕತೆ, ಅದೊಂದು ಆ್ಯಂಟಿ ಫಂಗಲ್ ಒಂದು ಆಯಿಂಟ್ಮೆಂಟ್ ಕೊಡ್ತಾರೆ, ಅದನ್ನು ಹಚ್ಚಿದ್ರೆ ಕಡಿಮೆ ಆಗುತ್ತೆ. ಅಂದರೆ ವೈಟ್ ಡಿಸ್ಚಾರ್ಜು ಕಾಮನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ತುಂಬ ಆದಾಗ, ಕಲರ್ ಚೇಂಜ್ ಆದಾಗ, ಜಾಸ್ತಿ ಡಿಸ್ಚಾರ್ಜ್ ಆದಾಗ, ಸ್ಮೆಲ್ ಸ್ಟಿಕ್ಕಿ ಆಗಿದ್ದಾಗ, ಸ್ಮೆಲ್ ಬಂದಾಗ ನಾವು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಮೊಸರು ಥರ ಇರುತ್ತೆ, ಹಳದಿ ಬಣ್ಣದಲ್ಲಿ ಇರುತ್ತೆ.
ಸ್ವಲ್ಪ ಹಸಿರು ಬಣ್ಣದಕ್ಕೆ ಬರುತ್ತೆ. ಇಂಥ ಟೈಮಲ್ಲಿ ಬ್ಯಾಡ್ ಸಿಂಟಮ್ಸ್ ಅಂತ ಹೇಳ್ತೀರಾ. ಹಾಗಾದ್ರೆ ಈಗ ಮೆನ್ಸಸ್ ಟೈಮಲ್ಲಿ ಬ್ರೆಸ್ಟ್ ಪೇನ್ ಬರೋವಂಥದ್ದು ಕಾಮನ್ನ ಅಥವಾ ಅದು ಒಂದು ಡಿಸೀಸ್? ಈಗ ಪೀರಿಯಡ್ಸ್ ತುಂಬ ಜನಕ್ಕೆ ಕಲ್ಲಾದಂಗೆ ಆಗ್ಬಿಡುತ್ತೆ, ತಡ್ಕೊಳಕ್ಕೆ ಆಗಲ್ಲ. ಜಸ್ಟ್ ನಾವೇ ಟಚ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಅದು ಬ್ಯಾಡ್ ಸಿಂಟಮ್ಸ್ ಹೇಗೆ ಡಿಸೀಸ್? ಈಗ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಆದ ತಕ್ಷಣ ಒಂದು 2-3 ದಿನ ಮೆಟ್ಲಿಳಿ ಇವಾಗ ಹೆಣ್ಮಕ್ಳಲ್ಲಿ ಭಾರ ಅನಿಸುತ್ತೆ, ನೋವಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಡ. ಆದರೆ ಇವತ್ತಿನ ದಿನ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದು ಇಷ್ಟೇ, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು. ವಾರಕ್ಕೊಂದ್ಸರಿನಾದರೂ ಕನ್ನಡಿ ಮುಂದೆ ನೀವು ಡ್ರೆಸ್ ಚೇಂಜ್ ಮಾಡ್ತಾ ಅಥವಾ ಸ್ನಾನಕ್ಕೆ ಹೋದಾಗ ಬ್ರೆಸ್ಟ್ನ ಸೈಕ್ಲಿಕಲ್ ಮೂಮೆಂಟಲ್ಲಿ ಈ ಒಂದು ಫಿಂಗರ್ಸ್ನ ತುದಿ ಸ್ಪರ್ಶ ಇಲ್ಲಿ ಜಾಸ್ತಿ ಗೊತ್ತಾಗುತ್ತೆ ನಮಗೆ ಕ್ಲೀನಾಗಿ. ಇದನ್ನು ಸೈಕ್ಲಿಕಲ್ ಮೂಮೆಂಟಲ್ಲಿ ಮುಟ್ಟು ನೋಡ್ಕೊಳ್ಳೋದ್ರಿಂದ ನಮಗೆ ಬ್ರೆಸ್ಟಲ್ಲಿ ಗೆಡ್ಡೆ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಸಣ್ಣ ಮಕ್ಕಳಲ್ಲಿ ಕಾಮನ್ ಅಂತಿದ್ವಿ ಇವತ್ತು ಬ್ರೆಸ್ಟ್ ಕ್ಯಾನ್ಸರು, ಬಟ್ ಇವತ್ತು 30 ವರ್ಷದ ಮಕ್ಕಳಲ್ಲೂ ನೋಡ್ತಿದ್ದೀವಿ, 20 ವರ್ಷದಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ನೋಡ್ತಾ ಇದ್ದೀವಿ. ಅದಕ್ಕೆ ರೀಸನ್ಸು ನಾನು ಹೇಳಿರೋ ಹಾಗೆ ನಮ್ಮ ಲೈಫ್ ಸ್ಟೈಲು, ಫುಡ್ ಆಗಿರ್ಬೋದು, ಹೆರಿಡಿಟ್ರಿ, ಜೆನೆಟಿಕ್ಸಿಂದ ಬಂದಿರ್ತಕ್ಕಂಥ. ಅಂದರೆ ಈಗ ಋತುಸ್ರಾವ ಅಥವಾ ಋತುಚಕ್ರ ಬರೋ ಟೈಮಲ್ಲಿ ಬ್ರೆಸ್ಟ್ ಪೇಯ್ನ್ ಬರೋದೇ ಬೇರೆ, ಆಮೇಲೆ ಬೇರೆ ಟೈಮಿಗೆ ಬರೋದೇ ಬೇರೆ. ಅದನ್ನು ನಾವು ನೋಡ್ಕೋಬೇಕು, ಡಿಫ್ರೆನ್ಸ್ ಇದೆ ಅದು ಅಂತ. ಇದು ಈಗ ಋತುಚಕ್ರದ ಟೈಮಲ್ಲಿ ಬ್ರೆಸ್ಟ್ ಕಲ್ಲಾಗೋಂಥದ್ದು, ನೋವು ಬರೋದು ಅದು ಕಾಮನ್, ತಲೆ ಕೆಡಿಸ್ಕೊಳ್ಳೋದು. ಬೇರೆ ಟೈಮಲ್ಲಿ ಆದಾಗ ಮಾತ್ರ ಯಾವ ಸಿಂಟಮ್ಸ್ ಇದು ಅನ್ನೋದನ್ನು ನಾವು ಡಯಾಗ್ನೈಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ಡಾಕ್ಟರ್ ಹತ್ರ ಪೇಯ್ನ್ ಬರ್ತಾ ಇದೆ ಕನ್ಸಿಸ್ಟೆಂಟ್ ಆಗಿ ಇದ್ರು ಹೋಗಿ ತೋರಿಸ್ಕೊಂಡು ಅದ್ರಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಮಲ್ಟಿ ವಿಟಮಿನ್ಸ್ ಕೊಡ್ತಾರೆ, ಇವಿಯಾನ್ ಮತ್ತು ಸಿಂಪಲ್ಸ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದು ತಗೊಳ್ಳೋದು ಒಳ್ಳೆಯದು. ಮೇಡಮ್, ಇಷ್ಟೊತ್ತು ಹದಿಹರೆಯದವರಲ್ಲಿ ಮುಟ್ಟಿನ ಸಮಸ್ಯೆಯ ಬಗ್ಗೆ ಸಮಗ್ರವಾಗಿ ನೀವು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಚಾನಲ್ ವತಿಯಿಂದ ನಿಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು.